ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಅಂತಹವನು ಯಾರನ್ನೂ ದ್ವೇಷ ಮಾಡೋದಿಲ್ವೋ ಮತ್ತು ಏನು ಆಕಾಂಕ್ಷೆ ಅನ್ನೋದು ಜೀವನದಲ್ಲಿ ಯಾರಿಗೆ ಇಲ್ಲವೋ ಅಂತಹವನು ನಿತ್ಯ ಸನ್ಯಾಸಿ ಅಂತಲೇ ತಿಳಿಬೇಕು. ಮತ್ತೆ ಅವನು ಎಲ್ಲ ಬಂಧನವನ್ನು ತೊರೆದುಕೊಂಡು ಮೋಕ್ಷವನ್ನು ಸಾಧಿಸೋದ್ರಲ್ಲಿ ಸಂದೇಹವೇ ಇಲ್ಲ. ಯಾವುದು ಸನ್ಯಾಸ ಅಂತಂದರೆ ಅಂತ ಭಗವಂತ ಈಗ ಅರ್ಜುನನಿಗೆ ವಿಶದವಾಗಿ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು ಪೌರ್ಣಮಿ ತಿಥಿ ಭಾನುವಾರ ಫೆಬ್ರವರಿ 1ನೇ ತಾರೀಕು ಮತ್ತು ಇಂದು ಪುಷ್ಯ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪುಷ್ಯ ನಕ್ಷತ್ರದ ಅಧಿಪತಿ ಈಗಾಗಲೇ ನಾವು ಅನೇಕ ಬಾರಿ ಹೇಳಿದ್ದೇವೆ, ಶನೈಶ್ವರ. ಆದ್ದರಿಂದ ಇಂದು ಸ್ವಲ್ಪ ಎಲ್ಲ ಕೆಲಸದಲ್ಲೂ ನಿಧಾನವಾಗಿ ಸಮಯೋಚಿತವಾಗಿ ವಿವೇಕದಿಂದ ಕೈಗೊಳ್ಳೋದು ಬಹಳ ಒಳ್ಳೆಯದು. ಎಲ್ಲ ಕೆಲಸಗಳನ್ನು ವಿವೇಕಪೂರ್ಣವಾಗಿ ಮಾಡಬೇಕು. ಮೇಷರಾಶಿಯವರಿಗೆ ಇಂದು ಮನೆಯಲ್ಲಿ ಸ್ವಲ್ಪ ತೊಂದರೆ ಇರಬಹುದು. ತಾಯಿಯ ವಿಚಾರದಲ್ಲಿ, ತಾಯಿಯ ಆರೋಗ್ಯದ ವಿಚಾರದಲ್ಲಿ ಮತ್ತು ಆಸ್ತಿಪಾಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇರಬಹುದು. ರಿಯಲ್ ಎಸ್ಟೇಟಲ್ಲಿರೋರಿಗೆ ಇವತ್ತು ಬಹಳ ಫ್ರಸ್ಟ್ರೇಷನ್ ಆಗುವಂತಹ ದಿವಸ. ಯಾವ ಕೆಲಸವೂ ಸುಲಭವಾಗಿ ಮುಂದೆ ಹೋಗದೆ ಇರಬಹುದು. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರ್ಯಾರು ಮಾಧ್ಯಮಗಳಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ತುಂಬಾ ಒಳ್ಳೆಯ ದಿನ. ಸಂಬಂಧಿಗಳಿಂದ ಮತ್ತು ಪ್ರೀತಿ ಪಾತ್ರರಿಂದ ಹಾಗೂ ಸ್ನೇಹಿತರಿಂದ ಇವತ್ತು ಮತ್ತು ಅಣ್ಣ ತಮ್ಮಂದಿರಿಂದ ಇಂದು ಒಳ್ಳೆಯದಾಗುವುದಿದೆ. ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿ ಇರುತ್ತೆ. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಮನೆಯ ವಿಚಾರದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಆಸ್ತಿಪಾಸ್ತಿಗಳ ವಿಚಾರ, ಮನೆಯಲ್ಲ ಆರ್ಥಿಕ ಸುಭದ್ರತೆ. ನೀವು ಯಾವ ಗೋಡೆಗಳಲ್ಲಿ ಮಧ್ಯದಲ್ಲಿ ಯಾರ ಜೊತೆ ವಾಸ ಮಾಡ್ತಾ ಇದ್ದೀರಲ್ಲ, ಅತ್ಯಂತ ನಿಮಗೆ ಹತ್ತಿರವಾದಂತಹವರು, ಅಂತಹವರ ಬಗ್ಗೆ ಇವತ್ತು ಹೆಚ್ಚಿನ ಗಮನವನ್ನು ಕೊಡುವಂತಹ ದಿವಸ ಆಗಿರುತ್ತೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದ ದಿನ ಆದರೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ನಿಮಗೆ ಮನಸ್ಸಿನ ತೊಂದರೆಗಳೆಲ್ಲ ಬಗೆಹರಿದು ಮನಸ್ಸಿಗೆ ಮುಂದೆ ಏನು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಮೀಟಿಂಗ್ ಇತ್ಯಾದಿಗಳನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳು ಮತ್ತು ಮಿತ್ರರಿಂದ ಧನಾಗಮ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅನೇಕ ತೊಂದರೆಗಳು ಇವತ್ತು ಮೂಡಬಹುದು. ಆದರೂ ಕೂಡ ಹೇಗೆ ಒಂದು ನಿಭಾಯಿಸಿಕೊಂಡು ಹೋಗ್ತೀರಿ ನೀವು. ಸಂಜೆ ಹೊತ್ತಿಗಂತೂ ಜವಾಬ್ದಾರಿಗಳು ತುಂಬಾ ಜಾಸ್ತಿಯಾಗಿ ಹೋಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶಗಳೆಲ್ಲ ಇವತ್ತು ಬಗೆಹರಿದಿರುತ್ತೆ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ನಿಮ್ಮ ಪ್ರೀತಿ ಪಾತ್ರದಿಂದ ಯಾವುದೇ ಸಹಕಾರ ಇವತ್ತು ಇರುವುದಿಲ್ಲ ಮತ್ತು ಆರೋಗ್ಯದ ಬಗ್ಗೆ ಗಮನ ಅವಶ್ಯಕ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಎಲ್ಲ ರೀತಿಯಿಂದಲೂ ಮನಸ್ಸಿಗೆ ನಿಮಗೆ ಇವತ್ತು ದಾಂಪತ್ಯದಲ್ಲೂ ಕೂಡ, ಪ್ರೇಮ ಪ್ರಕರಣದಲ್ಲೂ ಕೂಡ ಆರಾಮ, ನೆಮ್ಮದಿ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ಯಶಸ್ಸನ್ನು ನೋಡ್ತೀರಿ. ಶತ್ರುಗಳು ಅಥವಾ ನಿಮಗೆ ವಿರೋಧಗಳು ಎಲ್ಲವೂ ಹಿಮ್ಮೆಟ್ಟುತ್ತಾರೆ ಮತ್ತು ಮನಸ್ಸಿನ ನೆಮ್ಮದಿಯಿಂದ ನೀವು ಆರೋಗ್ಯವನ್ನು ಕೂಡ ಸುಧಾರಿಸಿಕೊಂಡು ಮುಂದೆ ಹೋಗಬಹುದು. ಮೀನರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆಗೆ ಸಂಬಂಧಿಸಿದಂತಹ ಕೆಲವು ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ಚಾಲೆಂಜ್ಗಳು, ಅಡೆತಡೆಗಳು ಮೂಡಬಹುದು. ಆದರೂ ಕೂಡ ಅದೇ ಬುದ್ಧಿವಂತಿಕೆಯಿಂದ ನೀವು ನಿಭಾಯಿಸಿಕೊಳ್ತೀರಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ. ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದು ಒಂದನ್ನು ಮಾಡಿದರೂ ಕೂಡ ಮನಸ್ಸಿಗೆ ನೆಮ್ಮದಿ ಮತ್ತು ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.